ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ 6th ಸೆಮ್ಮಲ್ಲಿ ಪೇಪರ್ 8ಅಲ್ಲಿ ಬಯೋಕೆಮಿಸ್ಟ್ರಿ ಅಂತ ಬರುತ್ತೆ. ಸೊ ಆ ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 3 ವಿಡಿಯೋ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಎಲಿಮೆಂಟಲ್ ಆ್ಯಂಡ್ ಬಯೋಕೆಮಿಕಲ್ ಕಾಂಪೋಸಿಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾವ್ಯಾವ ಎಲಿಮೆಂಟ್ ಇದೆ, ಸೊ ಬಯಾಲಜಿಕಲ್ ಕಾಂಪೋಸಿಷನ್ ಹೇಗಾಗುತ್ತೆ, ಸೊ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಇರುತ್ತೆ ಅಂತ. ನಿಮಗೆ ಗೊತ್ತು, ಬಯೋಕೆಮಿಸ್ಟ್ರಿ ಅಂದ ತಕ್ಷಣವೇ ಅಥವಾ ಅಂದರೆ ಏನು ಅಂತಂದರೆ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಎರಡೂ ಸೇರಿದಾಗ ಬಯಾಲಜಿಕ್ ಆಗುತ್ತೆ. ಸೊ ನಮ್ಮ ಲಿವಿಂಗ್ ಸಿಸ್ಟಮ್ ಒಳಗಡೆ ಹೇಗಿದೆ, ಸೊ ವಾಟ್ ಆರ್ ದಿ ಕಾಂಪೋಸಿಷನ್ ಹೇಗಾಗಿದೆ, ಯಾವ ಮೆಟಲ್ಸ್ ಇದೆ, ಯಾವ ಅಯಾನ್ಸ್ ಇದೆ, ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್, ಅದ್ರ ಬಗ್ಗೆ ಎಲ್ಲ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲಿವಿಂಗ್ ಸಿಸ್ಟಮ್ ಆರ್ ಕಂಪೋಸ್ಡ್ ಆಫ್ ಆಲ್ಮೋಸ್ಟ್ 25 ಎಲಿಮೆಂಟ್ಸ್. ಮೋಸ್ಟ್ ಆಫ್ ದೆಮ್ ಆರ್ ಲೈಟ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಬಿಲೋ 30. ಸೊ ಯೂಶಲಿ 3D ಸೀರೀಸಲ್ಲಿ ಇರುವಂಥ ಎಲಿಮೆಂಟ್ಸ್ ಯಾವುದಿದೆಯಲ್ಲ, ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಲಿಗ್ಯಾಂಡ್ ವಿತ್ ಅ ಮೆನಿ ಬಯೋಮಾಲಿಕ್ಯೂಲ್ ಜೊತೆಗೆ ಲಿಂಕ್ ಆಗ್ತವೆ. ಬಟ್ ಸಲ್ಫರ್ ಎಸ್ ಬ್ಲಾಕ್ ಎಲಿಮೆಂಟ್ಸು ಇದೆ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಪಿ ಬ್ಲಾಕ್ ಇದೆ. ಎಸ್ ಬ್ಲಾಕಲ್ಲಿ ಅಂತಂದರೆ ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಇವೆಲ್ಲ ಸೋಡಿಯಂ ಪೊಟ್ಯಾಷಿಯಂ ಇರ್ಬೋದು, ದೇ ಗೋಯಿಂಗ್ ಟು ಆ್ಯಕ್ಟ್. ಬಟ್ ಅವ್ನು 4 ಬಿಟ್ಟರೆ ಮೆಜಾರಿಟಿ ಆಫ್ ದೆಮ್ ಡಿ ಬ್ಲಾಕ್ 3D ಸೀರೀಸ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನು ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ದಿ ಮೆಟಲ್ ಅಯಾನ್ ವಿಚ್ ಆರ್ ಇಂಪಾರ್ಟೆಂಟ್ ಇನ್ ದೇ ಬಯಾಲಜಿಕಲ್ ಸಿಸ್ಟಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಆರ್ಗ್ಯಾನಿಕ್ಕು ಇರ್ಬೋದು, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸು ಇರ್ಬೋದು. ಆದರೆ ಆಕ್ಸಿಜನ್ ಮಾಲಿಕ್ಯುಲರ್ ಫಾರ್ಮ್ ಬಿಸೈಡ್ಸ್ ಬೀಯಿಂಗ್ ಬೌಂಡ್ ಟು ದಿ ಹಿಮೋಗ್ಲೋಬಿನ್ ಆ್ಯಂಡ್ ಮಯೋಗ್ಲೋಬಿನ್ ಈಸ್ ಡಿಸಾಲ್ವ್ಡ್ ಇನ್ ಬಯಾಲಜಿಕಲ್ ಫ್ಲೂಯಿಡ್ಸ್. ಗ್ಯಾಸಸ್ ಲೈಕ್ ನೈಟ್ರೋಜನ್, inert gases which are partly dissolved in biological liquids do not take part in biochemical process. ಸೊ ಇದು ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಬಯೋಕೆಮಿಕಲ್ ಪ್ರೋಸೆಸ್ಸಲ್ಲಿ ಆಕ್ಸಿಜನ್ನು, ಮಾಲಿಕ್ಯುಲರ್ ಆಕ್ಸಿಜನ್ನು ಅಥವಾ ನೈಟ್ರೋಜನ್ನು, inert ಗ್ಯಾಸಸ್ಸು ಇನ್ವಾಲ್ವ್ ಇಲ್ಲ. ಆದರೆ ಯಾವ್ಯಾವ ಎಲಿಮೆಂಟ್ಸ್ ಇದೆ, ಸೊ ನಾವು ಈ ಎಲಿಮೆಂಟ್ಸ್ ಏನು ಮಾಡೋದು, ಎಲಿಮೆಂಟ್ಸ್ ಆಫ್ ಲೈಫ್ ಅಂತಲೇ ಹೇಳ್ಬೋದು. ನೀವು ಪಿರಿಯಾಡಿಕ್ ಟೇಬಲ್ ತೊಗೊಂಡ್ರೆ ನಿಯರ್ಲಿ 25 ಎಲಿಮೆಂಟ್ಸು ನಮಗೆ ಬೇಕೇ ಬೇಕಾಗತ್ತೆ. ಇದೆ ಆಲ್ರೆಡಿ ನಮ್ಮ ಬಾಡಿ ಒಳಗಡೆ ಇದೆ, ನಮಗೆ ಆ್ಯಕ್ಟಿವಿಟಿನಲ್ಲಿ ಮಾಡ್ತಾ ಹೋಗ್ತವೆ. ಅವನ್ನ ನಾವು ಎಸೆನ್ಷಿಯಲು, ನಾನ್ ಎಸೆನ್ಷಿಯಲು, ಟ್ರೇಸ್ ಎಲಿಮೆಂಟ್ಸು ಅಥವಾ ಅಲ್ಟ್ರಾ ಟ್ರೇಸ್ ಎಲಿಮೆಂಟ್ಸ್ ಅಂತ ಬೇರೆ ಬೇರೆ ನೇಮ್ಗಳಿಂದ ಕರಿತಾ ಹೋಗ್ತೀವಿ. ಅದರಲ್ಲಿ ಮೋಸ್ಟ್ ಅಬಂಡೆಂಟ್, ಕಲರ್ನ ನೋಡ್ಕೊಳ್ಳಿ ನೀವು, ಮೋಸ್ಟ್ ಅಬಂಡೆಂಟ್ ಆಗಿರುವಂಥದ್ದು ಕಾಪರ್ ಇದೆ. ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ನು, ಫಾಸ್ಫರಸ್ಸು, ಸಲ್ಫರು, ಹೈಡ್ರೋಜನ್ನು ಇವೆಲ್ಲ ಬೇಕೇ ಬೇಕು. ಲೆಸ್ ಅಬಂಡೆಂಟ್ ಎಸೆನ್ಷಿಯಲ್ ಫಾರ್ ಆಲ್ ದಿ ಆರ್ಗ್ಯಾನಿಸಮ್ ಯಾವ್ಯಾವುದು ಅಂದರೆ ಸೋಡಿಯಮು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಕ್ಲೋರಿನ್. ಟ್ರೇಸ್ ಲೆವೆಲ್ಸಲ್ಲಿರುತ್ತೆ. ಎಸೆನ್ಷಿಯಲ್ ಫಾರ್ ಆಲ್ ದಿ ಆರ್ಗ್ಯಾನಿಸಮ್ಸ್ ಯಾವ್ಯಾವುದು ಅಂದರೆ ಮ್ಯಾಂಗನೀಸ್ ಇರ್ಬೋದು, ಐರನ್ ಇರ್ಬೋದು, ಕೊಬಾಲ್ಟ್, ಕಾಪರ್, ಜಿಂಕ್ ಇರ್ಬೋದು. ಟ್ರೇಸ್ ಲೆವೆಲ್ಸ್ ಎಸೆನ್ಷಿಯಲ್ ಓನ್ಲಿ ಫಾರ್ ಸಮ್ ಆರ್ಗ್ಯಾನಿಸಮ್ಸ್ ಯಾವ್ಯಾವುದು ಅಂದರೆ ವೆನಡಿಯಮ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ಮ್ಯಾಲಿಡಿಯಮ್ ಇರ್ಬೋದು, ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿನಿಯಂ, ಟಿನ್, ಸಿಲಿಕಾನ್, ಸೆಲಿನಿಯಂ, ಐರನ್, ಹೀಗೆ ಬೇರೆ ಬೇರೆ ಮಾಲಿಕ್ಯೂಲ್ಸ್ನ ನಾವು ಹೇಳ್ತಾ ಹೋಗ್ತೀವಿ. ಪಿರಿಯಾಡಿಕ್ ಟೇಬಲ್ ಇರುವಂಥದ್ದು ನಾನು ಹೇಳ್ದಂಗೆ ಆಲ್ಮೋಸ್ಟ್ ಡಿ ಬ್ಲಾಕಲ್ಲಿ ಇರುವಂಥ ಎಲಿಮೆಂಟ್ ಮೆಜಾರಿಟಿ ಇರ್ತವೆ, ಎಸ್ ಬ್ಲಾಕು ಇರ್ತವೆ, ಪಿ ಬ್ಲಾಕಲ್ಲಿ ಇರೋವು ಇದ್ದೇ ಇರ್ತವೆ. ಸೊ ಈ ಎಲಿಮೆಂಟ್ಸ್ನ ನಾವು 3 ಥರ ಕನ್ಸಿಡರ್ ಮಾಡ್ತೀವಿ: ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅಲ್ಟ್ರಾ ಟ್ರೇಸ್ ನ್ಯೂಟ್ರಿಯೆಂಟ್ಸ್ ಅಂತ. ಸೊ ಅವ್ರದ್ದು ಕ್ವಾಂಟಿಟಿ ಏನಾಗಿರುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ಜಾಸ್ತಿ ಇರಬೇಕಲ್ಲ, ಅದು ಯಾವ್ಯಾವುದು ಅಂದರೆ ಕಾರ್ಬನು, ಹೈಡ್ರೋಜನು, ನೈಟ್ರೋಜನ್ನು, ಆಕ್ಸಿಜನ್ನು, ಕ್ಲೋರಿನು, ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. 3D ಸೀರೀಸ್ ಇರುತ್ತೆ. ವೆನಡಿಯಮ್ ಟು ಜಿಂಕ್ ಎಲ್ಲ ಇರುತ್ತೆ, ಎಕ್ಸೆಪ್ಟ್ ಸ್ಕ್ಯಾಂಡಿಯಮ್ ಆ್ಯಂಡ್ ಟೈಟಾನಿಯಮ್. ಸೊ ಅಲ್ಟ್ರಾ ಟ್ರೇಸ್ ಅಂದರೆ ತುಂಬ ಲೆಸ್ ದ್ಯಾನ್ 1 ppm ಇರುತ್ತಲ್ಲ, ಅಂಥದಕ್ಕೆ ಅಲ್ಟ್ರಾ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಪೆಲಿಡಿಯಮ್ಮು, ಕ್ಯಾಡ್ಮಿಯಮ್ಮು, ಆರ್ಸೆನಿಕ್ಕು ಇದೆಲ್ಲ ಇರಬೇಕು ಅಂತ. ಸೊ ಅದನ್ನು ಮೆನ್ಷನ್ ಮಾಡೋದಕ್ಕೆ ಒಂದು ಕರ್ವ್ ಹೇಳ್ತಾರೆ, ಡಯಟ್ ರಿಕವರಿ ಕರ್ವ್ ಅಂತ ಹೇಳ್ತಾರೆ, DR ಕರ್ವ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕಾನ್ಸಂಟ್ರೇಷನ್ ಇನ್ ppm ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಈ ಎಫೆಕ್ಟು ನೆಗೆಟಿವ್ ಎಫೆಕ್ಟು, ಪಾಸಿಟಿವ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅಲ್ಟ್ರಾ ಅಂದರೆ ಕ್ವಾಂಟಿಟಿ ಆಫ್ ದಿ ಕಾನ್ಸಂಟ್ರೇಷನ್ ಇನ್ ppm ಅಲ್ಲಿ ಕಡಿಮೆ ಇರುತ್ತೆ. ಮ್ಯಾಕ್ರೋ ಇರುತ್ತೆ. ನಾನ್ ಎಸೆನ್ಷಿಯಲ್ಲು, ಟಾಕ್ಸಿಕ್ ಇರುತ್ತೆ, ಅದು ಬೇಕಾಗಿಲ್ಲ ನಮಗೆ, ಅದು ನೆಗೆಟಿವ್ ಕರ್ವ್ ತೋರಿಸ್ತಾ ಇದ್ದಾರೆ. ಇನ್ಆರ್ಗ್ಯಾನಿಕ್ ಅಯಾನ್ಸ್, ನಾನು ಮುಂಚೆನೇ ಹೇಳ್ದಂಗೆ ಬಯಾಲಜಿಕಲ್ ಸಿಸ್ಟಮಲ್ಲಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಅಯಾನ್ಸ್ ಅಥವಾ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಮೆನಿ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್. Despite of the low amount of metal ions present in living system, they are enormously important virtually in all life process. Both deficiency or overload excess lead to illness. ಸೊ ಈ ಅಯಾನ್ಸು ಕ್ವಾಂಟಿಟಿ ಎಷ್ಟಿರಬೇಕು, ತುಂಬ ಇನ್ ಟರ್ಮ್ಸ್ ಆಫ್ ppm ಅಲ್ಲಿ ಬೇಕಾಗ್ತಾ ಇರುತ್ತೆ. ಆದರೆ ಅದಿಲ್ಲ ಅಂತಂದರೆ ವೈಟಲ್ ಪ್ರೋಸೆಸ್ ಆಗೋದೇ ಇಲ್ಲ. ಅದು ಡಿಫಿಷಿಯನ್ಸಿ ಆದರೂ ಕಷ್ಟ ಆಗುತ್ತೆ, ಹಂಗಂತ ಎಕ್ಸ್ಟ್ರಾ ಆದರೂ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ.
ಸೊ ಸ್ಟಡಿ ಆಫ್ ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಇನ್ ಲಿವಿಂಗ್ ಸಿಸ್ಟಮ್. ಕೆಲವೊಂದು ನೇಮ್ ಮಾಡೋದಾದರೆ ನಮಗೆ ಗೊತ್ತಿದೆ ಕ್ಯಾಲ್ಶಿಯಮಲ್ಲಿ ನಮಗೆ ಬೋನ್ ಮಾಸ್ಕ್ ಇರ್ಬೋದು, ಬೋನ್ಸ್ಗೆ ಇರ್ಬೋದು, ಟೀತ್ಗೆ ಇರ್ಬೋದು ಬೇಕಾಗುತ್ತೆ. ಆ ಥರ ಮೆಗ್ನೀಷಿಯಮ್ ಬೋನ್ಸ್ ಟೀತ್ಗೆ ಬೇಕಾಗುತ್ತೆ, ಇಂಟ್ರಾಸೆಲ್ಯುಲರ್ ಆಕ್ಟಿವಿಟಿಗೆ ಬೇಕಾಗುತ್ತೆ. ಐರನ್ನಲ್ಲಿ ಹಿಮೋಗ್ಲೋಬಿನಲ್ಲಿ ಇರುತ್ತೆ, ಆಕ್ಟ್ ಎಸ್ ಎ ಆಕ್ಸಿಜನ್ ಟ್ರಾನ್ಸ್ಫರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಕಾಪರ್ ಏನಿದೆಯಲ್ಲ ಕೋಫ್ಯಾಕ್ಟರ್ ಇನ್ ಎನ್ಸೈಮ್ಸ್ ಬೇಕಾಗುತ್ತೆ. ಅದು ಜಾಸ್ತಿ ಆಯಿತು ಅಂದರೆ ವಿಲ್ಸನ್ ಡಿಸೀಸ್ ಅಂತ ಬರುತ್ತೆ. ಹಾಗೆ ಥರ Zn2+ ಕೋಫ್ಯಾಕ್ಟರ್ ಎನ್ಸೈಮ್ ಗ್ರೋತ್ ಹೀಲಿಂಗಿಗೆಲ್ಲ ಬೇಕಾಗುತ್ತೆ. ಕೋಬಾಲ್ಟ್ 3+ ವೈಟಮಿನ್ B12 ಬರುತ್ತೆ. ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ವಾಟರ್ ಬ್ಯಾಲೆನ್ಸ್ ಮಾಡೋಕ್ಕೆ, ನರ್ವ್ ಇಂಪಲ್ಸ್ ಫ್ಲೂಯಿಡ್ ಇನ್ಸೈಡ್ ಔಟ್ಸೈಡ್ ದಿ ಸೆಲ್ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಇವು ಬೇಕಾಗುತ್ತೆ. ಸೊ ಪಿಕ್ಚರಿಟಿಕಲಿ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಅಂದರೆ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ನಿಮ್ಗೆ ಗೊತ್ತಿದೆ, ಅದು ಮುಂದೆ ಓದ್ತೀರಾ ನೀವು ಅದನ್ನು ಅಥವಾ ಆಲ್ರೆಡಿ ಓದಿರ್ತೀರಾ ನೀವು. ಹೆಂಗೆ ದ ಟ್ರಾನ್ಸ್ಫರ್ ಆಫ್ ATP ಹೇಗಾಗತ್ತೆ, ಒಂದು ಪಂಪ್ ಸೋಡಿಯಮಿಂದ ಪೊಟ್ಯಾಷಿಯಂ ಪಂಪ್ ಹೆಂಗಾಗತ್ತೆ, ಅದರದ್ದು ಚೇಂಜ್ ATP ಹೇಗೆ ಯೂಸ್ ಆಗುತ್ತೆ ಅದನ್ನೆಲ್ಲ ನೀವು ಓದಿರ್ತೀರಾ ಅಥವಾ ಓದ್ತೀರಾ ಮುಂದಕ್ಕೆ. ಆ ಥರ ಸೋಡಿಯಂ ಪೊಟ್ಯಾಷಿಯಮ್ ಇದೆ. ಕ್ಯಾಲ್ಶಿಯಮು ಮೆಗ್ನೀಷಿಯಮು ನಾವು ಬೋನ್ಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ಐರನ್ನ ತೊಗೊಂಡ್ರೆ ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಸೈಟೋಕ್ರೋಮ್ಸ್ ಇರ್ಬೋದು, ಫೆರಡಾಕ್ಸಿನ್ ಅಂತ ಹೇಳ್ತೀವಿ. ಇದೆಲ್ಲ ಮುಂದೆ ಓದ್ತೀರಾ ನೀವು, ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಕೋಬಾಲ್ಟ್ನ ತೊಗೊಂಡ್ರೆ ವೈಟಮಿನ್ B12 ಇರುತ್ತೆ. ಕಾಪರ್ನ ತೊಗೊಂಡ್ರೆ ಹಿಮೋಸೈನಿನ್ ಅಂತ ಹೇಳ್ತೀವಿ. ಜಿಂಕ್ನ ತೊಗೊಂಡ್ರೆ ಎರಡನ್ನೂ ಎನ್ಸೈಮ್, ಅದು ಕಾರ್ಬಾಕ್ಸಿ ಪೆಪ್ಟಿಡೇಸ್ ಇರ್ಬೋದು, ಕಾರ್ಬೋನಿಕ್ ಅನೈಡ್ರೇಸ್ ಇರ್ಬೋದು, ಇದರಲ್ಲೆಲ್ಲ ನಿಮಗೆ ಜಿಂಕ್ಗೆ ಬರ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ರೋಲ್ ಯಾವ ಥರ ಮಾಡುತ್ತೆ, ರೆಗ್ಯುಲೇಟರಿ ಆ್ಯಕ್ಷನ್. ನಾನು ಮುಂಚೆನೇ ಹೇಳ್ದಂಗೆ ಸೋಡಿಯಂ ಪೊಟ್ಯಾಷಿಯಮ್ ಏನಾಗುತ್ತೆ, ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಪಂಪ್, ದೇ ಗೋಯಿಂಗ್ ಟು ಬ್ಯಾಲೆನ್ಸ್ ದಿ ಕಾನ್ಸಂಟ್ರೇಷನ್. ಯಾವುದು ಜಾಸ್ತಿ ಆಗದೆ ಇರೋಂಗೆ ಪಂಪ್ ಮಾಡಿಕೊಂಡು ಒಂದು ಜಾಸ್ತಿ ಆಗ್ತದಂಗೆ ಅದು ಹೋಗುತ್ತೆ, ಇನ್ನೊಂದು ಜಾಸ್ತಿ ಆದಾಗ ಇನ್ನೊಂದು ಹೋಗುತ್ತೆ ಬೈ ದ ಯೂಸ್ ಆಫ್ ದಿ ATP. ಸೋಡಿಯಂ ಪೊಟ್ಯಾಷಿಯಮ್ ಚಾನಲ್ಸ್ ಆ್ಯಂಡ್ ಪಂಪ್ ಸರ್ವ್ ನರ್ವ್ ಸಿಗ್ನಲ್ಸ್ ಆ್ಯಂಡ್ ಇಂಪಲ್ಸಸ್, ಆ್ಯಕ್ಷನ್ ಪೊಟೆನ್ಷಿಯಲ್ ಮಸಲ್ ಕಾಂಟ್ರಾಕ್ಷನ್ಗೆ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರಲ್ ರೋಲ್ ಅಂದರೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ನಿಮಗೆ ಸ್ಟ್ರಕ್ಚರಲ್ ರೋಲ್ ಮಾಡುತ್ತೆ. ಕ್ಯಾಲ್ಶಿಯಮ್ ಇನ್ ಬೋನ್ಸ್ ಆ್ಯಂಡ್ ಟೀತ್, ಮೆಗ್ನೀಷಿಯಮ್ ಪ್ರೊವೈಡ್ಸ್ ಸ್ಟ್ರೆಂತ್ ಆ್ಯಂಡ್ ರಿಜಿಡಿಟಿ. ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಏಜೆಂಟ್ಸ್, ಸೈಟೋಕ್ರೋಮ್ಸ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಇದಕ್ಕೆಲ್ಲದನ್ನು ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಏಜೆಂಟ್ಸ್ ಅಂತ ಕರಿತೀವಿ. Fe2+, Fe3+ ಇರುತ್ತೆ ಅಲ್ಲಿ. ಸೊ ಅಲ್ಲೇನಾಗ್ತಾ ಇರುತ್ತೆ, ರೆಡಾಕ್ಸ್ ಆಗ್ತಾ ಇರುತ್ತೆ. ಒಂದು ಎಲೆಕ್ಟ್ರಾನ್ ಏನಾಗ್ತಾ ಇರ್ಬೋದು, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಒಂದು ಆಕ್ಸಿಡೈಸ್ ಸ್ಟೇಟ್ ಇರುತ್ತೆ, ಇನ್ನೊಂದು ರೆಡ್ಯೂಸ್ ಸ್ಟೇಟ್ ಇರುತ್ತೆ. ಸೊ ಅಲ್ಲೇನಾಗ್ತಾ ಇರುತ್ತೆ, ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಗ್ತಾ ಇರುತ್ತೆ, ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ನಮಗೆ ಐರನ್ ಐದರಿಂದ Fe2 ಸ್ಟೇಟ್ ಅಥವಾ Fe3+ ಅಲ್ಲಿ ಬೇಕಾಗುತ್ತೆ. ಮೆಟಲೋ ಎನ್ಸೈಮ್ಸ್ ಅಂತ ಕರಿತೀವಿ, ಅಲ್ಲಿ ಜಿಂಕ್ ಇರುತ್ತೆ. ಕಾರ್ಬೋನಿಕ್ ಅನೈಡ್ರೇಸ್, ಕಾರ್ಬೋನಿಕ್ ಪೆಪ್ಟಿಡೈಸ್, ಸೊ ಅದನ್ನು ಬಯೋಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಪ್ರೋಟೀನ್ ಡೈಜೆಸ್ಟ್ಗೆ ಮಾಡ್ತೀವಿ, ಅದಕ್ಕೆಲ್ಲ ನಮಗೆ ಜಿಂಕ್ ಬೇಕಾಗುತ್ತೆ. ಆಕ್ಸಿಜನ್ ಕ್ಯಾರಿಯರ್ ಆ್ಯಂಡ್ ಸ್ಟೋರೇಜ್, ಐರನ್ನು ಮತ್ತು ಕಾಪರು. ನಾನು ಅದು ಹಿಮೋಗ್ಲೋಬಿನ್ ಮಯೋಗ್ಲೋಬಿನಲ್ಲಿ ಐರನ್ ಇರುತ್ತೆ, ಕಾಪರಲ್ಲಿ ಹಿಮೋಸೈನಿನ್ ಇರುತ್ತೆ. ಹಿಮೋಗ್ಲೋಬಿನ್ ಮಯೋಗ್ಲೋಬಿನು ಅನಿಮಲ್ಸಲ್ಲಿ ಇರುತ್ತೆ. ಹಿಮೋಸೈನಿನ್ ಅನ್ನೋದು ಮೈಕ್ರೋ ಆರ್ಗ್ಯಾನಿಸಮಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಮೆಟಲೋ ಕೋ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಕೋಬಾಲ್ಟು ವೈಟಮಿನ್ B12 ಇರುತ್ತೆ. ಬಯೋಮಿಥುಲೇಷನ್ ಅಂತ ಪ್ರೋಸೆಸ್ಗೆ ಕರಿತೀವಿ. ಸೊ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, ಈ ಮೆಟಲ್ ಅಯಾನ್ಸ್ದು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದು +2ನಲ್ಲಿ ಇದೆಯಾ, +1ನಲ್ಲಿ ಇದೆಯಾ, ಯಾವುದು ಡೋನರ್ ಆಟಮು, ಸ್ಟೆಬಿಲಿಟಿ ಇದೆಯಾ ಇಲ್ವಾ ಕಾಂಪ್ಲೆಕ್ಸ್ದು, ಮೊಬಿಲಿಟಿ ಹೇಗಾಗುತ್ತೆ, ಅದನ್ನು ದಟ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೋಡಿಯಂ ಪೊಟ್ಯಾಷಿಯಮ್ +1 ಇರುತ್ತೆ. ಪ್ರಿಫರ್ಡ್ ಯಾವುದಕ್ಕೆ ಅಟ್ಯಾಕ್ ಆಗ್ತವೆ ಅಂತಂದರೆ ಓಗ್ ಅಟ್ಯಾಕ್ ಆಗ್ತವೆ. ಸ್ಟೆಬಿಲಿಟಿ ಆಫ್ ದಿ ಕಾಂಪ್ಲೆಕ್ಸು ವೆರಿ ಲೋ ಇರುತ್ತೆ. ಮೊಬಿಲಿಟಿ ಇನ್ ಬಯಾಲಜಿಕಲ್ ಸಿಸ್ಟಮು ಹೈ ಇರುತ್ತೆ. ಅದೇ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ತೊಗೊಂಡ್ರೆ +2 ಇರುತ್ತೆ. ಆಕ್ಸಿಜನ್ಗೆ ಲಿಂಕ್ ಆಗ್ತವೆ, ಲೋ ಆರ್ ಮೀಡಿಯಮ್ ಇರುತ್ತೆ. ಮೀಡಿಯಮಲ್ಲಿ ಮೊಬಿಲಿಟಿ ಇರುತ್ತೆ. ಜಿಂಕ್ ಮತ್ತು ನಿಕ್ಕಲ್ನ ತೊಗೊಂಡ್ರೆ +2 ಸ್ಟೇಟು, ದೇ ಗೋಯಿಂಗ್ ಟು ಲಿಂಕ್ ಟು ದಿ ನೈಟ್ರೋಜನ್ ಅಥವಾ ಸಲ್ಫರ್ಗಿರುತ್ತೆ. ಅವ್ರ ಸ್ಟೆಬಿಲಿಟಿ ಹೈ ಇರುತ್ತೆ, ಮೊಬಿಲಿಟಿ ಲೋ ಟು ಮೀಡಿಯಮ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಜಿಂಕ್. ಆ ಥರ ಐರನ್ನು, ಕಾಪರು, ಕೋಬಾಲ್ಟು, ಮಾಲಿಬ್ಡಿಯಮು, ಮ್ಯಾಂಗನೀಸ್ನ ತೊಗೊಂಡ್ರೆ +2, ಮೆಜಾರಿಟಿ ಆಫ್ ದೆಮ್ +2 ಇರುತ್ತೆ. ಅಗೇನ್ Fe ಇರೋದು ಅಥವಾ Cu ಇರೋದು ಪ್ಲಸ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಮೆಜಾರಿಟಿ +2 ಸ್ಟೇಟಲ್ಲಿ ಇರುತ್ತೆ. ನೈಟ್ರೋಜನ್ ಸಲ್ಫರ್ಗೆ ಲಿಂಕ್ ಆಗಿರುತ್ತೆ, ಹೈ ಇರುತ್ತೆ, ಲೋ ಟು ಮೀಡಿಯಮ್ ಅವು ಲಿಂಕ್ ಆಗ್ತವೆ. ಓಕೆ, ಸೊ ಈಗ ನಾನು ಮುಂಚೆನೇ ಹೇಳ್ದಂಗೆ ಅದು ಜಾಸ್ತಿ ಆದರೂ ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅದಕ್ಕೆ ಡಯಾಗ್ನೋಸ್ಟಿಕ್ ಆಗೂ ನಾವೇನು ಮಾಡ್ತೀವಿ, ಯಾವುದೋ ಕ್ಯೂರ್ ಮಾಡೋದಕ್ಕೂ ಆ್ಯಸ್ ಎ ಮೆಡಿಸಿನ್, ಆ್ಯಸ್ ಎ ಥೆರಪಿನ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಇಂಪಾರ್ಟೆಂಟಾಗಿ ಬರೋವಂಥದ್ದು ಸಿಸ್ಪ್ಲಾಟಿನ್. ಕ್ಯಾನ್ಸರ್ ಥೆರಪಿನಲ್ಲಿ ಓದ್ತೀರಾ ನೀವು, ಅಲ್ಲಿ ಏನಾಗುತ್ತೆ ಅಂದರೆ 2 ಅಮೈನೋ ಲಿಗ್ಯಾಂಡ್ಸ್ ಇರುತ್ತೆ, 2 ಕ್ಲೋರೋ ಲಿಗ್ಯಾಂಡ್ ಇರುತ್ತೆ. ಸಿಸ್ ಡೈಅಮೈನೋ ಡೈಕ್ಲೋರೋ ಪ್ಲಾಟಿನಮ್ 2 ಕಾಂಪ್ಲೆಕ್ಸ್ಗೆ ನಾವು ಸಿಸ್ಪ್ಲಾಟಿನ್ ಅಂತ ಕರಿತೀವಿ. ಅದನ್ನು ನಾವು ಬ್ಲಡ್ ಕ್ಯಾನ್ಸರ್ಗೆ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಆಗಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ಎಫೆಕ್ಟಿವ್ ಆಗಿರುವಂಥದ್ದು ಇನ್ನೊಂದಿದೆ, ಅದಕ್ಕೆ ಪ್ಲಾಟಿನ್ ಅಂತ ಕರಿತೀವಿ. ಅಲ್ಲಿ ಪ್ಲಾಟಿನಮ್ ಅಯಾನ್ಸ್ ಇರುತ್ತೆ, +2 ಸ್ಟೇಟಲ್ಲಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ, ಸಿಸ್ಪ್ಲಾಟಿನ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಲೆಸ್ ಪೇನ್ಫುಲ್, ಮೋರ್ ಎಫೆಕ್ಟಿವ್ ಡ್ರಗ್ ದ್ಯಾನ್ ಸಿಸ್ಪ್ಲಾಟಿನ್. ಜಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಲಿಗ್ಯಾಂಡ್ನ ಚೇಂಜ್ ಮಾಡಿದ್ದಾರೆ, ಆಕ್ಟಿವಿಟಿ ಕಂಡುಹಿಡಿದಿದ್ದಾರೆ. ಅದೇ ರೀತಿ ನಿಮಗೆ
GD3+, Fe3+, Mn2+, ಅದೆಲ್ಲ ಇದ್ದರೆ MRIಲಿ ಕಾಂಟ್ರಾಸ್ಟ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಲಿಥಿಯಂ ಪ್ಲಸ್ ಯೂಸ್ಡ್ ಇನ್ ಮೆಡಿಸಿನ್ ಫಾರ್ ಮ್ಯಾನಿಕ್ ಆರ್ ಡೈಪೋಲರ್ ಡಿಪ್ರೆಷನ್ಗೆ ಇದನ್ನು ಯೂಸ್ ಮಾಡ್ತಾರೆ. EU+ ಯೂಸ್ಡ್ ಆಸ್ ಆ್ಯಂಟಿ ಆಥ್ರೈಟಿಸ್. ಸೊ ಇದನ್ನ ಈ ಮೆಡಿಸಿನ್ಸ್ ಎಲ್ಲ ಆಲ್ರೆಡಿ ಅವೈಲಬಲ್ ಇದ್ದು ಮಾರ್ಕೆಟ್. ಕ್ರೈಸಿನ್ ಅಂತ ಹೇಳ್ತಾರೆ, ಆರಿನೋಫಿನ್ ಅಂತ ಕರೀತಾರೆ, ಸ್ಯಾನೋಕ್ರೈಸಿನ್ ಅಂತ ಕರೀತಾರೆ. ಎಲ್ಲದರಲ್ಲೂ ನಿಮಗೆ ಗೋಲ್ಡ್ ಇರುತ್ತೆ. ಆ್ಯಂಟಿ ಆಥ್ರೈಟಿಸ್ಗೆ, ರುಮಾ ಆಥ್ರೈಟಿಸ್ಗೆ ಅದನ್ನು ಯೂಸ್ ಮಾಡ್ತೀವಿ. ಅದೇ ಥರ ಚಿಲೇಟಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಕೆಲವೊಂದು ಸಲ ಜಾಸ್ತಿ ಆಗಿಬಿಟ್ರೆ ಅದನ್ನು ನಾವು ಹೊರಗಡೆಯಿಂದ ತೆಗಿಬೇಕು, ಪಾಯ್ಸನಿಂಗ್ ಆಗಿರುತ್ತೆ, ಆವಾಗ ಹೊರಗಡೆ ತೆಗಿಬೇಕು. ಟ್ರೀಟ್ಮೆಂಟ್ ಫಾರ್ ದಿ ಹೆವಿ ಮೆಟಲ್, ಅದಕ್ಕೆ ಪಾಯ್ಸನಿಂಗ್ ಅಂತ ಕರಿತೀವಿ. ಲೆಡ್ ಮತ್ತು ಮರ್ಕ್ಯುರಿ ನಮ್ಮ ಬಾಡಿ ಒಳಗಡೆ ನೇಚರಲ್ಲಿ ಜಾಸ್ತಿ ಇದ್ದಾಗ, ಏರಲ್ಲಿ ಜಾಸ್ತಿ ಇದ್ದಾಗ ಆಗಿಬಿಡುತ್ತೆ. ಅದನ್ನು ರಿಮೂವ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ EDTಯನ್ನು ಯೂಸ್ ಮಾಡ್ತೀವಿ. ಇಟ್ಸ್ ಎ ಗುಡ್ ಚಿಲೇಜೆಂಟ್ ಆಗಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಮೆಜಾರಿಟಿ ಆಫ್ ದಿ ಆರ್ಗ್ಯಾನಿಕ್ ಅಯಾನ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಆರ್ಗ್ಯಾನೋಮೆಟಾಲಿಕ್ ಪ್ರಾಪರ್ಟಿ ಮೇಲೆ ಅದನ್ನು ನಾವು ಬಯಾಲಜಿಕಲ್ ಸಿಸ್ಟಮಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ನಾಟ್ ಓನ್ಲಿ ಇನ್ ಆರ್ಗ್ಯಾನಿಕ್, ಈವನ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದಿ ಲಿವಿಂಗ್ ಸೆಲ್ಸ್ ಕನ್ಸಿಸ್ಟ್ ಆಫ್ 4 ಮೇಜರ್ ಟೈಪ್ಸ್ ಆಫ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ಪ್ರೋಟೀನ್ಸ್ ಅಂತ ಕರಿತೀವಿ, ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ, ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತು, ಪ್ರೋಟೀನ್ಸ್ ಇಸ್ ಎ ಲಾರ್ಜ್ ಪೋರ್ಷನ್ ಆಫ್ ದಿ ಲಿವಿಂಗ್ ಮ್ಯಾಟರ್. ಇಟ್ ಹ್ಯಾಸ್ ಎ ಚೈನ್ ಆಫ್ ಅಮೈನೋ ಆಸಿಡ್ಸ್. 20 ಅಮೈನೋ ಆಸಿಡ್ಸ್ ಇದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ನಿಮಗೆ ಬಯೋಕೆಮಿಸ್ಟ್ರಿ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಎಲ್ಲ 20 ಅಮೈನೋ ಆಸಿಡ್ಸು ನಿಮಗೆ ಸ್ಟ್ರಕ್ಚರು ಗೊತ್ತಿರಬೇಕಾಗತ್ತೆ. ಆ ಥರ ಈಗ ನ್ಯೂಕ್ಲಿಕ್ ಆಸಿಡ್ಸ್ನ ತೊಗೊಂಡ್ರೆ RNA, DNA, ಅದು ಶುಗರ್ಸ್ ಇದೆ, ಫಾಸ್ಫೇಟ್ ಇದೆ, ನೈಟ್ರೋಜನಸ್ ಬೇಸ್ ಇದೆ, ಅದಿರುತ್ತೆ. ಲಿಪಿಡ್ಸ್ ಅಂದರೆ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ವಿತ್ ಆಲ್ಕೋಹಾಲ್ಸ್. ಪಾಲಿಸ್ಯಾಕರೈಡ್ಸ್ ಅಂದರೆ ಅದು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ಹೇಗೆ ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮ್ ಆಗುತ್ತೆ ಅದು ಎಲ್ಲನೂ ನಿಮಗೆ ನಮ್ಮ ಬಾಡಿ ಒಳಗಡೆ ಆಗ್ತಾ ಹೋಗುತ್ತೆ. ಸೊ ಡಿಫ್ರೆಂಟ್ ಸೆಲ್ಸ್ ವೇರಿ ಇನ್ ಕಂಟೆಂಟ್ ಆಫ್ ದಿ ಪ್ರೋಟೀನ್, ನ್ಯೂಕ್ಲಿಕ್ ಆಸಿಡ್, ಲಿಪಿಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್. ಈ 4 ಒಂದೊಂದು ಸೆಲ್ ಪೋರ್ಷನ್ ಆಫ್ ದಿ ಸೆಲ್ಲಲ್ಲಿ ಬೇರೆ ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಿವರ್ ಮತ್ತು ಮಸಲ್ ಸೆಲ್ಸ್ ಆರ್ ರಿಚ್ ಇನ್ ಪಾಲಿಸ್ಯಾಕರೈಡ್. ಫ್ಯಾಟ್ ಟಿಶ್ಯೂ ಸೆಲ್ಸ್ ಆರ್ ರಿಚ್ ಇನ್ ಲಿಪಿಡ್ಸ್. Animal cells are rich in proteins rather than repeated nucleic acid as compared to that of plant cells compared to that of plant cells. ಹೇಗಾಗುತ್ತೆ ಅಂತ. ವಾಟರ್ ಕಂಟೆಂಟ್ ಇಸ್ ಡಿಫ್ರೆಂಟ್. 40% ಇನ್ ಪ್ಲಾಂಟ್ ಸೆಲ್ಸ್ ಇರುತ್ತೆ, ಫ್ಯಾಟಿ ಸೆಲ್ಸಲ್ಲಿ 99% ವಾಟರ್ ಇರುತ್ತೆ. ಸೊ ಬೇರೆ ಬೇರೆ ಸೇಮ್ ಮ್ಯಾಕ್ರೋ ಮಾಲಿಕ್ಯೂಲ್ಸನ್ನೇ ಬೇರೆ ಬೇರೆ ಪೋರ್ಷನ್ ಆಫ್ ದಿ ಬಾಡಿನಲ್ಲಿ ಬೇರೆ ಬೇರೆ ಕಂಟೆಂಟಲ್ಲಿ ಇರ್ತಾ ಹೋಗುತ್ತೆ. ಈಚ್ ಕಾಂಪೊನೆಂಟ್ ಆಫ್ ದಿ ಸೆಲ್ ಸರ್ವ್ಸ್ ಆಸ್ ಎ ವೆಲ್ ಡಿಫೈನ್ಡ್ ರೋಲ್ಸ್ ಇನ್ ಲಿವಿಂಗ್ ಸಿಸ್ಟಮ್. ಹೆಂಗೆ ಬೇಕೋ ಅವ್ನು ಕೆಲಸ ಮಾಡಲ್ಲ, ವೆಲ್ ಆರ್ಗನೈಸ್ ಸಿಸ್ಟಮ್ ಆಗಿ ಎಲ್ಲ ಸೆಲ್ಸು ಕೆಲಸ ಮಾಡ್ತವೆ. ಅದಕ್ಕೆ ಆಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಆ್ಯಂಡ್ ಆಲ್ಸೋ ದೇ ಗೋಯಿಂಗ್ ಟು ಮೇಂಟೈನ್ ದಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಸೆಲ್. ವಾಟರ್ ಇಸ್ ಅ ಮೇಜರ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ಲಿವಿಂಗ್ ಸಿಸ್ಟಮ್. ಸೊ ವಾಟರ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ವಿತೌಟ್ ವಾಟರ್ ಯು ಕೆನಾಟ್ ಥಿಂಕ್ ಆಫ್ ಆಲ್ ದಿ ಬಯಾಲಜಿಕಲ್ ಆ್ಯಕ್ಟಿವಿಟಿ. ಊಟ ಇಲ್ದಲೆ ಎಷ್ಟೋ ದಿವಸ ಇರ್ಬೋದು, ಆದರೆ ನೀರಿಲ್ದಲೆ ನಾವು ಇರೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ 45 to 75% ಬಾಡಿ ಮಾಸು ವಾಟ್ರೇ ಇದೆ. ಅಗೇನ್ ಅದು ಡಿಪೆಂಡಿಂಗ್ ಅಪಾನ್ ದಿ ಏಜ್. ನ್ಯೂ ಬರ್ಗ್ ಆದರೆ 75% ಇರುತ್ತೆ. ಎಬೋವ್ 50 years ಅಥವಾ ಲೆಸ್ ದನ್ 50 years ಇದ್ದರೆ 45 to 50% ಇರುತ್ತೆ. ಕಂಟೆಂಟ್ ವೇರಿ ಡಿಪೆಂಡಿಂಗ್ ಅಪಾನ್ ದಿ ಮೆಟಬಾಲಿಕ್ ಪ್ರೋಸೆಸ್ ಇನ್ ಎ ಸ್ಪೆಸಿಫೈಡ್ ಟಿಶ್ಯೂ. ಸೊ ನೀವು ಯಾವ ಜಾಗದಲ್ಲಿದ್ದೀರಾ, ತುಂಬ ಬಿಸಿಲಿರೋ ಜಾಗದಲ್ಲಿದ್ದೀರಾ, ತಣ್ಣಗಿರೋ ಜಾಗದಲ್ಲಿದ್ದೀರಾ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಯಾವ ಥರ ಊಟ ತಗೊಳ್ತಾ ಇದ್ದೀರಾ, ಆ ಊಟಕ್ಕೆ ಎಷ್ಟು ಮೆಟಬಾಲಿಸಮ್ಗೆ ಎಷ್ಟು ವಾಟರ್ ಬೇಕು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. 10% ಇನ್ ಫ್ಯಾಟ್ ಟಿಶ್ಯೂ, 65 to 70% ಇನ್ ಅದರ್ ಟಿಶ್ಯೂಸ್, 80% ಇನ್ ಬ್ಲಡ್ ಆ್ಯಂಡ್ ಕಿಡ್ನಿ. ಸೊ ಹಾಗಾಗಿ ಬೇರೆ ಬೇರೆ ಕ್ವಾಂಟಿಟಿನಲ್ಲಿ ವಾಟರ್ ನಮ್ಮ ಬಾಡಿನಲ್ಲಿ ಇರ್ತಾ ಹೋಗುತ್ತೆ. ಮೈಂಟೈನ್ ಅಟ್ ನೆಸೆಸರಿ ಲೆವೆಲ್ ಥ್ರೂ ಇಂಟೇಕ್ 2 liter per day. ಅಗೇನ್ ದೆರ್ ಇಸ್ ಎ ಕಾಂಟ್ರವರ್ಸಿ, 2 ಲೀಟರ್ ತೊಗೋಬೇಕಾ ಬೇಡವಾ ಅನ್ನೋದು ಕಾಂಟ್ರವರ್ಸಿ ಇದೆ. ಬಟ್ ಜನರಲಿ 2 liters per day ಇರಬೇಕು. ಆರ್ ಪ್ರೊಡ್ಯೂಸ್ ಇನ್ ದಿ ಮೆಟಬಾಲಿಕ್ ಪ್ರೋಸೆಸ್ ಆಫ್ 0.3 liters per day. ಸೊ ಅಷ್ಟು ಬಾಡಿ ವಾಟರ್ ಇದ್ದೇ ಇರುತ್ತೆ. ಸೊ ದೀಸ್ ಆರ್ ದಿ ವೇರಿಯಸ್ composition that is made by inorganic and organic molecules. Thank you. All the best. Good luck.